ನಮ್ಮ ಇಂಡಿಯಾ ಜಗತ್ತಿನ 2ನೇ ಅತಿ ದೊಡ್ಡ ಶ್ರೀಮಂತ ಕಂಟ್ರಿ ಆಗುತ್ತೆ ಅಂತ ಅಮೆರಿಕದ ಒಂದು ಅತಿ ದೊಡ್ಡ ಕಂಪನಿ ಪ್ರಿಡಿಕ್ಟ್ ಮಾಡ್ತಾ ಇದೆ. 1991ರಲ್ಲಿ ನಮ್ಮ ಇಂಡಿಯಾದ ಟೋಟಲ್ GDP ಇದ್ದಿದ್ದು $266 ಬಿಲಿಯನ್. ಇವಾಗ ಅದು $3.7 ಟ್ರಿಲಿಯನ್ ಆಗಿದೆ. ಅಂದ್ರೆ ಕಳೆದ 30 ವರ್ಷದಲ್ಲಿ ನಮ್ಮ ಇಂಡಿಯನ್ GDP 14 ಪಟ್ಟು ಮೇಲೋಗಿದೆ. ಇದೇ ಟೈಮ್ ಅಲ್ಲಿ ಅಮೆರಿಕದ GDP 4 ಪಟ್ಟು ಮೇಲೋಗಿದೆ. ಕಳೆದ 30 ವರ್ಷದಲ್ಲಿ 14 ಪಟ್ಟು ನಮ್ಮ GDP ಮೇಲೋಗಿರೋದ್ರಿಂದ ನಮ್ಮ ಲೈಫ್ ಎಲ್ಲ ಏನ್ ಚೇಂಜ್ ಆಗಿದೆ ಅಂತ ಗೊತ್ತಿದೆಯಾ? 30 ವರ್ಷದ ಮುಂಚೆ ರೋಡ್ ಅಲ್ಲಿ 1 ಅಥವಾ 2 ಕಾರ್ ನೋಡೋದೇ ದೊಡ್ಡ ಕಥೆ ಆಗಿತ್ತು. ಈಗ ಮನೆಗೆ 2 ಕಾರ್ ಆಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮುಂಚೆ ಯಾರ ಮನೆಗಾದ್ರೂ ಟೆಲಿಫೋನ್ ಹಾಸ್ಕೊಂಡಿದ್ದಾರೆ ಅಂದ್ರೆ ಅವರು ಆ ಏರಿಯಾದಲ್ಲಿನೇ ಶ್ರೀಮಂತರು ಅಂತ. ಬಟ್ ಇವಾಗ ರೋಡ್ ಅಲ್ಲಿ ತರಕಾರಿ ಮಾರೋರು ಕೂಡ ಗೂಗಲ್ ಪೇ ಇಟ್ಕೊಂಡಿರ್ತಾರೆ. ಮುಂಚೆ ಸಖತ್ ಶ್ರೀಮಂತರಷ್ಟೇನೆ ಫಾರಿನ್ ಕಂಟ್ರಿಗೆ ಹೋಗ್ತಾ ಇದ್ರು. ಫಾರಿನ್ ಅಂದ್ರೇನೆ ಲಕ್ಸುರಿ ಆಗಿತ್ತು. ಈಗ ನಮ್ಮ ಹುಡುಗರು ತಿಂಗಳಿಗೆ ಒಂದ್ಸಲ ಥೈಲ್ಯಾಂಡ್ ಹೋಗ್ತಾ ಇರ್ತಾರೆ. ಇದೆಲ್ಲ ಇನ್ನೂ ಜಸ್ಟ್ ಬಿಗಿನಿಂಗ್ ಅಂತ ಅಮೆರಿಕದ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳ್ತಾ ಇದೆ. ಅವ್ರ ಪ್ರಿಡಿಕ್ಷನ್ ಪ್ರಕಾರ ನಮ್ಮ ಇಂಡಿಯಾ 2075ರಲ್ಲಿ ಜಗತ್ತಿನ 2ನೇ ಅತಿ ದೊಡ್ಡ ಎಕಾನಮಿ ಆಗುತ್ತೆ. ಇದಕ್ಕೆ ಅವ್ರು ಕೊಟ್ಟಿರೋ ರೀಸನ್ ಏನಂದ್ರೆ ನಮ್ಮ ಇಂಡಿಯಾದ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 47% ಜನ 25 ವರ್ಷಕ್ಕಿಂತ ಕಮ್ಮಿ ಇದ್ದಾರೆ. ನಮ್ಮ ಇಂಡಿಯಾ ವರ್ಷಕ್ಕೆ 1.2 crore ಪೀಪಲ್ ನ ಎಂಪ್ಲಾಯಬಲ್ ಮಾಡುತ್ತೆ. ಕಳೆದ 10 ವರ್ಷದಲ್ಲಿ ನಮ್ಮ ಇಂಡಿಯಾ 108 ಯೂನಿಕಾರ್ನ್ ಹುಟ್ಟಾಕಿದೆ. ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ ಗಳನ್ನ ಹುಟ್ಟಾಕಿದೆ. ಕಳೆದ 5 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ವರ್ಷದಿಂದ ವರ್ಷಕ್ಕೆ 50% ಗ್ರೋ ಆಗಿದೆ. ಯುರೋಪ್ ಕಂಟ್ರಿಗಳಲ್ಲಿ ಸ್ಕೂಲ್ನೆಲ್ಲಾನು ಮುಚ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಸ್ಕೂಲ್ಗೆ ಹೋಗಕ್ಕೆ ಹುಡುಗರಿಲ್ಲ ಅಂತ. ಅಲ್ಲಿ ಜನಸಂಖ್ಯೆ ದಿವಸದಿಂದ ದಿವಸಕ್ಕೆ ಓಲ್ಡ್ ಆಗ್ತಾ ಇದ್ದಾರೆ. ಇದು ನಮ್ಮ ಇಂಡಿಯಾಗೆ ಮುಂದೆ ತುಂಬಾ ಬೆನಿಫಿಟ್ ಮಾಡುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕೆಳಗಡೆ ಕಾಮೆಂಟ್ ಮಾಡಿ.